ಮಂಜು ಲೀಲಾ ಸಂತು ಟ್ರಯಾಂಗಲ್ ಲವ್ ಸ್ಟೋರಿ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದ್ದು ಈಗ ಈ ಲವ್ ಕಹಾನಿಗೆ ಒಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಆ ಮೇಜರ್ ಟ್ವಿಸ್ಟ್ ಏನು? ಜೊತೆಗೆ ಇವರು ಗ್ಯಾರಂಟಿ ನ್ಯೂಸ್ಗೆ ಧನ್ಯವಾದವನ್ನ ಕೂಡ ಅರ್ಪಿಸಿದ್ದಾರೆ. ಸೊ ಯಾತಕ್ಕಾಗಿ ಆ ಕುರಿತ ಕಂಪ್ಲೀಟ್ ಡೀಟೇಲ್ ನಿಮ್ಮ ಮುಂದೆ. ಲೀಲಾ ಟ್ರಯಾಂಗಲ್ ಲವ್ ಸ್ಟೋರಿಗೆ ಟ್ವಿಸ್ಟ್. ಲೀಲಾ ಮಂಜು ಬದುಕಲ್ಲಿ ಎಂದಿನಿಂದ ಹೊಸ ಚಾಪ್ಟರ್ ಶುರು. ಲೀಲಾ ಮಂಜುರನ್ನ ಒಂದು ಮಾಡಿದ ಗ್ಯಾರಂಟಿ ನ್ಯೂಸ್. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಕಳೆದ 5-6 ತಿಂಗಳಿನಿಂದ ಇಡೀ ರಾಜ್ಯದ ಜನರ ಅಟೆನ್ಷನ್ ಪಡೆದಿದ್ದ ಮಂಜು ಲೀಲಾ ಸಂತು ಟ್ರಯಾಂಗಲ್ ಲವ್ ಕಹಾನಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲಿ ಕೂತು ಬಂದ್ಬಿಡೆ ಲೀಲಾ, ಪ್ಲೀಸ್ ಬಂದ್ಬಿಡೆ ಬಂಗಾರಿ, ನನ್ನ ಫ್ಲೇವರ್, ನನ್ನ ಚಿನ್ನ ಅಂತೆಲ್ಲ ಮಂಜ ಗೋಗರೆದ್ರು. ನೋ ವೇ, ಚಾನ್ಸೇ ಇಲ್ಲ, ನಾನ್ ಬರಕ್ಕಿಲ್ಲ ಅಂತ ಗಂಟೆಗಟ್ಟಲೆ ಹಠ ಹಿಡಿದು ಹೋಗಿದ್ದ ಲೀಲಾಗೆ ಈಗ ಸಡನ್ ಆಗಿ ಜ್ಞಾನೋದಯವಾದಂತೆ ಕಾಣ್ತಿದೆ. ಮಂಜು ಪಾಪ ರಿಕ್ವೆಸ್ಟ್ ಮಾಡಿದ್ದಕ್ಕೆ ನನ್ನ ಮನಸ್ಸು ಕರಗ್ಬಿಡ್ತು. ಮಕ್ಕಳಿಗೋಸ್ಕರ ಮತ್ತೆ ಮಂಜನ್ ಜೊತೆ ಒಟ್ಟಿಗೆ ಬಾಳ್ತೀವಿ ಅಂತ ಮಂಜನ ಕೈನಿಂದ ವೆನಿಲ್ಲಾ ಐಸ್ ಕ್ರೀಮ್ ತಿಂದು ಮತ್ತೆ ಶುಭಾರಂಭ ಮಾಡಿದ್ದಾರೆ. ಅಲ್ಲದೆ ನಿರಂತರ ಸುದ್ದಿ ಬಿತ್ತರಿಸಿದ್ದ ಗ್ಯಾರಂಟಿ ನ್ಯೂಸ್ಗೆ ಮಂಜ ಧನ್ಯವಾದ ತಿಳಿಸಿದ್ದಾನೆ. ಸರ್, ಮಕ್ಕಳಿಗೋಸ್ಕರ ಮಂಜುಗೋಸ್ಕರ ಹೋಗ್ತಾ ಇದ್ದೀನಿ ಸರ್ ಮನೆಗೆ. ಇನ್ಮೇಲೆ ಖುಷಿಯಾಗಿ ಜೀವನ ಮಾಡಬೇಕು ಅಂತಂದ್ಬಿಟ್ಟು ನಿರ್ಧಾರ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇಬ್ಬರು ಚೆನ್ನಾಗಿರ್ತೀವಿ. ಫಸ್ಟ್ ಹೇಗಿದ್ವು ಈಗಲೂ ಮುಂದಕ್ಕೂ ಹಾಗೆ ಇರ್ತೀವಿ. ಮಕ್ಕಳ ಜೊತೆ ಜೀವನ ಮಾಡ್ಕೊಂಡು ಅವ್ರಿಗೋಸ್ಕರ ಬದುಕ್ತೀನಿ, ಮಕ್ಕಳಿಗೋಸ್ಕರ ನಾನು ಬದುಕ್ತೀನಿ. ಇಬ್ಬರು ಚೆನ್ನಾಗಿರ್ತೀವಿ ಅಂತ ಅಂದ್ಕೊಂಡಿದ್ದೀನಿ ಸರ್. ನನ್ನ ಜೊತೆ ಬಂದ್ಬಿಡೇ ಬಂಗಾರಿ ಅಂದ ಮಂಜ ಎಷ್ಟೇ ಗೋಗಲಿದ್ರು ಕೂಡ ನಾನು ನನ್ನ ಸಂತೋಷ ಜೊತೆ ಇರ್ತೀನಿ ಅನ್ನತ್ತಿದ್ದ ಲೀಲಾ ಇದೀಗ ಹೊಸ ಬದುಕು ನಡೆಸೋಣ, ಆಗಿದ್ದಾಗೋಗಿದೆ ಅಂತ ಬಂದಿದ್ದಾಳೆ. ಲೀಲಾ ಮತ್ತು ಮಂಜುನಾಥ ಗ್ಯಾರಂಟಿ ಸ್ಟುಡಿಯೋದಲ್ಲಿ ಭಾರೀ ರಾತಂತ ಮಾಡಿದ್ರು. ಮಂಜ ಗ್ಯಾರಂಟಿ ನ್ಯೂಸ್ ಮೂಲಕ ಎಷ್ಟೇ ಪರಿಪರಿಯಾಗಿ ಹೇಳಿದ್ರು ನೋವೇ, ಮಂಜನ ಜೊತೆ ಹೋಗೋಕ್ ಚಾನ್ಸೇ ಇಲ್ಲ ಎಂದಿದ್ದ ಲೀಲಾ ಮಕ್ಕಳ ಜೊತೆ ಸಂತು ಮನೆ ಸೇರಿದ್ಲು. ನಂತರ ಸಾಮಾಜಿಕ ಕಾರ್ಯಕರ್ತೆ ಸಂಧ್ಯಾ ಪವಿತ್ರ ಲೀಲಾಗೆ ಬುದ್ಧಿವಾದ ಹೇಳಿದ್ರು. ಗ್ಯಾರಂಟಿ ನ್ಯೂಸ್ ನಿರಂತರ ಪ್ರಯತ್ನದ ಜೊತೆ ಎಲ್ಲರ ಸಹಕಾರದಿಂದ ಕೊನೆಗೂ ಮಂಜು ಲೀಲಾ ಈಗ ಒಂದಾಗಿದ್ದಾರೆ. ತುಂಬಾ ಖುಷಿ ಇದೆ. ನನ್ನ ಫ್ಲೇವರ್ ಬಂದವಳೆ ಅಂತ ಲೀಲಾ ಕರ್ಕೊಂಡು ಹೋಯ್ತಾ ಇದ್ದೀವಿ. ಹೊಸ ಜೀವನ ಮಾಡ್ತೀರಿ. ಮಕ್ಕಳಿಗೋಸ್ಕರನೇ ಸರ್. ಒಂದಾಗಕ್ಕೆ ಒಂದೇ ಕಾರಣ, ಇಬ್ಬರಲ್ಲೂ ಪ್ರೀತಿ ಇದೆ, ಇಬ್ಬರಿಗೂ ಬೇಕು. ನನ್ನ ಗಂಡ ನನಗೆ ಬೇಕು ಅನ್ನೋದು ಲೀಲಾಗೂ ಇದೆ, ನನ್ನ ಹೆಂಡತಿ ಬೇಕು ಅನ್ನೋದು ಮಂಜುಗೂ ಇದೆ. ಸೊ ಈ ಎರಡು ಕರೆಕ್ಟಾಗಿ ನಾವು ಅಂದರೆ ಆ ಟೈಮಲ್ಲಿ ತುಂಬ ಬಿಸಿ ರಕ್ತ ಇದ್ದೋಗ, ಜಗಳ ತುಂಬ ಹೈಪಾಗಿ ಹೋಗುವಾಗ ನೀವು ಏನೇ ಹೇಳಿ ಅವ್ರ ತಲೆಗೆ ಹೋಗಲ್ಲ. ಅದು ನನಗೂ ಅಷ್ಟೇ. ತುಂಬ ಯಾಕಂದರೆ ವೈರಲ್ ಆಗಿ ಇಡೀ ಸಮಾಜನೇ ನಮ್ಮನ್ನ ಕೆಟ್ಟ ದೃಷ್ಟಿಯಾಗಿ ನೋಡುವಂಥ ಸಮಯದಲ್ಲಿ ಕೆಟ್ಟ ಕಮೆಂಟ್ ಬರುವಂಥ ಟೈಮಲ್ಲಿ ಯಾರ ಮಾತು ಕೇಳುವಂಥ ಪರಿಸ್ಥಿತಿ ಇಲ್ಲ. ಆಮೇಲೆ ನೀವು ಗ್ಯಾರಂಟಿ ನ್ಯೂಸ್ ಅಲ್ವಾ, ವಿದ್ಯಾ ಮಲ್ನಾಡ್ ಹಾಗೂ ರಾಧಕ್ಕ ಅವರು ತುಂಬ ಚೆನ್ನಾಗಿ ಪ್ರಯತ್ನ ಮಾಡಿ ಲೀಲಾಗೆ ಬುದ್ಧಿ ಹೇಳಿದ್ರು. ಬಿಕಾಸ್ ಅದನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ ವಿದ್ಯಾ ಮಲ್ನಾಡ್ ಹಾಗೂ ಮತ್ತು ರಾಧಕ್ಕ ಅವ್ರಿಗೆ. ಏನು, ಲೀಲಾಳ ಮಾಜಿ ಲವರ್ ಸಂತೋಷ್ ಲೀಲಾಳನ್ನ ಪತಿಗೆ ಒಪ್ಪಿಸಿ ದೊಡ್ಡತನ ಮೆರೆದಿದ್ದಾನೆ. ಮೊದಲಿನಿಂದಲೂ ಹೋಗು ಅಂತ ನಾನು ಹೇಳ್ತಿದ್ದೆ, ಮಕ್ಕಳ ಮುಖ ನೋಡ್ಕೊಂಡು ಮಂಜು ಹತ್ರ ಹೋಗು ಎಂದಿದ್ದೆ, ಈಗ ಒಳ್ಳೆಯ ಕಾಲ ಕೂಡಿ ಬಂದಿದೆ ಅಂತ ಹೇಳಿದ್ದಾನೆ. ಏನಿಲ್ಲ ಸರ್, ಸ್ಟಾರ್ಟಿಂಗಿಂದನೂ ನಾನು ಹೇಳಿದ್ದೆ ಬೇಡ, ಮಕ್ಕಳ ಮುಖ ನೋಡ್ಕೊಂಡು ಹೋಗು, ಸುಮ್ಮನೆ ಜೀವನ ಹಾಳು ಮಾಡ್ಕೊಳೋದು ಬೇಡ ಅಂತ ನಾನು ಸ್ಟಾರ್ಟಿಂಗು ಡೇ 1 ಬಂದಾಗಿಂದನೂ ಹೇಳಿದ್ದೀನಿ. ಇಲ್ಲ, ನಾನು ಅವನು ಸುಮ್ಮನೆ ಬಿಡಲ್ಲ, ಉಳಿಸಲ್ಲ, ಸುಮ್ಮನೆ ಅನುಮಾನ ಅದರಿಂದನೇ ನಾನು ಬಂದಿದ್ದು ಅಂದು. ಅದೆಲ್ಲ ಆಗಿದ್ದಾಯಿತು, ಅವನೇ ಚೆನ್ನಾಗಿ ನೋಡ್ಕೊತಾನೆ ಹೋಗು ಅಂತೂ ಹೇಳಿದ್ದೆ. ಅವನೇ ಎಷ್ಟೊಂದು ಸತಿ ಕರೆದಿದ್ದ, ನಾನು ಚೆನ್ನಾಗಿ ನೋಡ್ಕೊತೀನಿ ಬಾ ಅಂತ ಕರೆದಿದ್ದ. ಆವಾಗೂ ನಾನು ಹೇಳಿದ್ದೀನಿ, ಇಲ್ಲ ಅವ್ನು ಸುಮ್ಮನೆ ಕರೀತಾನೆ, ಆಮೇಲೆ ಗಲಾಟೆ ಮಾಡ್ತಾನೆ ಅಂತ. ಅದು ಆಮೇಲೆ ಅವ್ರ ತಂಗಿಯವ್ರನ್ನೆಲ್ಲ ಕರ್ಕೊಂಡು ಹೋದ್ರು. ಅದಾದಮೇಲೂ ಗಲಾಟೆ ಆಯಿತು. ಅದಾದಮೇಲೂ ಮತ್ತೆ ಬಂದರು. ಇವಾಗ ಅವರೇ ಮತ್ತೆ ನಿರ್ಧಾರ ಚೇಂಜ್ ಮಾಡಿಕೊಂಡು ಆ ಮಕ್ಕಳಿಗೋಸ್ಕರ ಹೋಗಿ ಆ ಮಕ್ಕಳ ಜೊತೆ ಚೆನ್ನಾಗಿರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿರಲಿ ಸರ್, ಅಷ್ಟೇ ಸಾಕು ನಮಗೆ.
ಒಟ್ನಲ್ಲಿ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಮಾಡಿದ ತಪ್ಪು ತಿದ್ಕೊಂಡು ಸಂತು ಸಂಘ ತೊರೆದು ಪತಿ ಮಂಜು ಮತ್ತು 3 ಮಕ್ಕಳ ಜೊತೆ ಹೊಸ ಬದುಕನ್ನ ಕಟ್ಕೊಳ್ಳೋದಾಗಿ ಮಂಜು ಮತ್ತು ಲೀಲಾ ಒಂದಾಗಿತ್ತು. ಕಹಿ ಘಟನೆಗಳನ್ನ ಮರೆತು ಇವರ ಮುಂದಿನ ಜೀವನ ಸುಖವಾಗಿರಲಿ ಅನ್ನೋದೇ ಗ್ಯಾರಂಟಿ ನ್ಯೂಸ್ ಆಶಯ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.